ನೋಡಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನಲ್ಲಿ ಫಸ್ಟಿಗೆಲ್ಲ ರೇಡಿಯನ್ ಮತ್ತು ಡಿಗ್ರಿದೆಲ್ಲ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಇದನ್ನು ಇವಾಗ ಎಕ್ಸಾಂಪಲ್ ಮಾಡೋಣ. ಎಕ್ಸಾಂಪಲ್ ಆದ ನಂತರ ಬೇಕಾದರೆ ಎಕ್ಸಾಂಪಲ್ ಆದ ನಂತರ 3.1 ಎಕ್ಸಸೈಸ್ ಕನ್ವರ್ಟ್ 1 ರೇಡಿಯನ್ ಇಂಟು ಡಿಗ್ರಿ. ಇವಾಗ ರೇಡಿಯನ್ನಿಂದ ಡಿಗ್ರಿ ಕನ್ವರ್ಷನ್ ಹೇಗೆ ಅಂತ ಕೆಲವೊಮ್ಮೆ DMS ಅಂತ ಕೊಡ್ತಾರೆ. ಅಂದರೆ ನೀವು ಡಿಗ್ರಿ ಆದ ನಂತರ ಮಿನಿಟ್ ಆದಮೇಲೆ ಸೆಕೆಂಡ್. ಇದಕ್ಕೆ ಥಿಯರಿ ಪಾರ್ಟ್ನ ಮೊದಲೇ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಇವಾಗ 1 ರೇಡಿಯನ್ ಈಕ್ವಸ್ಟು ಎಷ್ಟು ಡಿಗ್ರಿ ಅಂತ ಕೇಳಿದ್ದಾರೆ. ಇಲ್ಲೇ ಫಾರ್ಮುಲಾ ಇದೆ. ಓಕೆ, ನಮಗೇನು ಬೇಕು, ಡಿಗ್ರಿಯಲ್ಲಿ ಬೇಕು ಆನ್ಸರ್. ಸೊ ವಿ ಆರ್ ರಿಕ್ವೈರಿಂಗ್ ದಿಸ್ ಒನ್. ಸೊ ನೀವು ಬೇಕಾದರೆ ಆ ಮೆಥಡಲ್ಲಿ ಹೋಗ್ಬೋದು, ಇಲ್ಲಾಂದರೆ ಸಿಂಪಲ್ಲಾಗಿ 180 ಡಿಗ್ರಿ ಈಕ್ವಸ್ಟು π ರೇಡಿಯನ್ ಇದೆ. ಸೊ 1 ರೇಡಿಯನಿಗೆ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 1 ಇಂಟು ಈ ರೀತಿಯಲ್ಲಿ ಇರುತ್ತೆ. ಈಗ ಕಂಪ್ಲೀಟಾಗಿ ನೋಡಿದರೆ ಇದು ಡಿಗ್ರಿಯಲ್ಲಿ ಬರುತ್ತೆ. ನೀವು ಬೇಕಾದರೆ ಫಾರ್ಮುಲಾದಲ್ಲಿ ಹಾಕ್ಬೋದು. ನಮಗೇನು ಕೇಳಿದ್ದಾರೆ, 1 ರೇಡಿಯನ್ ಕೇಳಿದ್ದಾರೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 180/π ಇಂಟು 1 ಆಗುತ್ತೆ. ಬೇಸಿಕಲಿ ಇದನ್ನೇ ನಾವು ಬರೆದಿರೋದು ಅಲ್ಲಿ. ಇವಾಗ ಏನಾಗುತ್ತೆ, 180 ಇಲ್ಲೇ π ಅಂತ ಹೇಳಿದರೆ ನಾ ಇವಾಗ ಇದನ್ನು ಹೇಳಿದ್ದೀನಲ್ಲ, ಇಲ್ಲೇ ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಮತ್ತೆ ನಿಮಗೆ 1 ಸಿಗೋದು. πನ ಏನು ಮಾಡಿ 22/7 ಅಂದರೆ ರೇಡಿಯನ್, ಇದು ರಿಯಲ್ ನಂಬರ್ಸ್ನಲ್ಲಿ ಇಡಿ, ರಿಯಲ್ ನಂಬರ್ಸ್ನಲ್ಲಿ. ಈಗೇನಾಗುತ್ತೆ 22/7 ಇಂಟು 1. ಓಕೆ, ಈ ರೀತಿ ಡಿಗ್ರಿಯಲ್ಲಿ ಬೇಕಾಗಿದೆ ನಮಗೆ. ಸೊ ಇದೇನು ಡಿಗ್ರಿಯಲ್ಲಿದೆ. ಇವಾಗ ನೋಡಿ, ಕೆಲವೊಮ್ಮೆ ಭಿನ್ನರಾಶಿ ಮತ್ತು ಎಲ್ಲ ಕೇಳ್ತಾರೆ. ನೀವು ಕನ್ನಡ ಮೀಡಿಯಮ್ದಿಂದ ಇಂಗ್ಲೀಷ್ ಮೀಡಿಯಮ್ ಹೋದರೆ ನಿಮಗೆ ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್, ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಮತ್ತು ಡಿನಾಮಿನೇಟರ್, ನ್ಯೂಮರೇಟರ್ ಇದೆಲ್ಲ ಅರ್ಥ ಆಗಲ್ಲ. ನಾನು ಬರೆದಿದ್ದೇನೆ, ನೀವು ಬೇಕಾದ ಸ್ಕ್ರೀನ್ಶಾಟ್ ತಗೊಳ್ಳಿ. ಇವಾಗ ಇಲ್ಲಿ ಮುಂದೆ ಯೂಸ್ ಆಗುತ್ತೆ. ಡಿಗ್ರಿ ಈಕ್ವಸ್ ಟು ಡಿ ಅಂತ ಬರೆದಿದ್ದೇನೆ, 180/22. ಇಲ್ಲೇ 7 ಬರುತ್ತೆ. ಹಿಂದಿನದರೊಳಗೆ 7 ಇಲ್ಲಿ ಕೆಳಗಿತ್ತು, ನಾನು ಅದನ್ನು ಮೇಲೆ ತಂದಿದ್ದೀನಿ. ಇದಾದ ನಂತರ ಮಲ್ಟಿಪ್ಲೈ ಮಾಡಿದರೆ ಇದನ್ನು ನೋಡಿ ಕ್ಯಾನ್ಸಲ್ ಮಾಡ್ತಿದ್ದೇನೆ. ಇದು 90 ಬರುತ್ತೆ, ಇಲ್ಲೇ 11 ಬರುತ್ತೆ. 90 11 ಇಂಟು 7 ಇದೇನಾಗುತ್ತೆ 630. ಇದನ್ನು ವಿಭಾಗಿಸಿದ ನಂತರ ಇದೇನಾಗುತ್ತೆ 57. ಇಲ್ಲಿ ಪಾಯಿಂಟ್ ಏನೋ ಬರುತ್ತೆ. ನಾ ಏನು ಮಾಡ್ತೇನೆ, ಅದನ್ನು ಪ್ಲಸ್ ನೋಡಿ. ಬೇಕಾದರೆ ನೀವು 630 ಡಿವೈಡ್ ಮಾಡಿದಾಗ 5, ಇಲ್ಲಿ 8 ಉಳಿಯುತ್ತೆ. 8ನಲ್ಲಿ ಮತ್ತು 7ರಲ್ಲಿ 3 ಉಳಿಯುತ್ತೆ. ಸೊ ಇದೇನಾಗುತ್ತೆ, ಈ ರೀತಿಯಲ್ಲಿ ನಾನು ಬರ್ಕೊಂಡಿದ್ದೇನೆ. ಓಕೆ, ನೀವು ಕೇಳ್ಬೋದು, ನೀವು ಬೇಕಾದರೆ ನೀವು ಡಿವೈಡ್ ಮಾಡಿ ನೋಡಿ. 630 11 ಇಲ್ಲಿ ನಿಮಗೆ 57 ಸಿಗುತ್ತೆ. ಇಲ್ಲೇ ಕೆಳಗೆ ನಿಮಗೆ 3 ಸಿಗುತ್ತೆ. ನೀವು ಬೇಕಾದರೆ ಡಿವೈಡ್ ಮಾಡಿ ನೋಡಿ. ಇದಾದ ನಂತರ ನೋಡಿ, ನಾ ಇವಾಗ ಇದು ಡಿಗ್ರಿಯಲ್ಲಿ ಇಟ್ಟಿದ್ದೇನೆ. ಇವಾಗ ಇದನ್ನು ಡಿವೈಡ್ ಮಾಡಿದರೆ 0 ಪಾಯಿಂಟ್ ಏನೋ ಬರುತ್ತೆ. ನಾನು ಏನು ಮಾಡ್ತೀನಿ, ಇದನ್ನು ಮಿನಿಟ್ಸಲ್ಲಿ ಕನ್ವರ್ಟ್ ಮಾಡ್ತೀನಿ ನೋಡಿ. 1 ಡಿಗ್ರಿ ಈಕ್ವಸ್ ಟು 60 ಮಿನಿಟ್ಸ್, 1 ಮಿನಿಟ್ ಈಕ್ವಸ್ ಟು 60 ಸೆಕೆಂಡ್ಸ್. ಇದು ನೆನ್ಪಿಟ್ಟಿರಿ. ಸೊ ಬೇಸಿಕಲಿ ನಾನು ಏನು ಮಾಡಿದ್ದೇನೆ, ಇವಾಗ ಡಿಗ್ರಿಯಲ್ಲಿ ಇಟ್ಟಿದ್ದೆಲ್ಲ ಅದನ್ನು ಹೇಗೆ ಇಟ್ಟಿದ್ದೇನೆ. ಇವಾಗ ಇದನ್ನು ಕನ್ವರ್ಟ್ ಮಾಡ್ತೀನಿ. 1 ಡಿಗ್ರಿ ಈಕ್ವಸ್ ಟು 60 ಮಿನಿಟ್ಸ್. ಇದು 3/11 ಡಿಗ್ರಿ ಎಷ್ಟಾಗುತ್ತೆ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಎಷ್ಟು ಮಿನಿಟ್ಸಲ್ಲಿ ಬರುತ್ತೆ ಅಂತೆ. 3 ಇಂಟು 60 ಡಿವೈಡೆಡ್ ಬೈ 11, 57 ಪ್ಲಸ್ 180/11. 180ನ 11 7 64. ಇದೇನಾಗುತ್ತೆ 57 ಡಿಗ್ರಿ ಪ್ಲಸ್ 16 ನಿಮಿಷ ಪ್ಲಸ್ 4/11 ಮಿನಿಟ್ಸ್. ಇದಾದ ನಂತರ ಇವಾಗ ನೋಡಿ, ನಾನು ಡಿಗ್ರಿಯಿಂದ ಮಿನಿಟ್ಸ್ ಆಯಿತು. ಮಿನಿಟ್ಸಿಂದ ಇವಾಗ ರೇಡಿಯನ್ಸ್ ಅಲ್ಲ ಸೆಕೆಂಡ್ಸ್ನಲ್ಲಿ ಹೋಗ್ತೀನಿ. ಇವಾಗ 1 ಮಿನಿಟ್ ಈಕ್ವಸ್ ಟು 60 ಸೆಕೆಂಡ್ಸ್. ಸೊ 4/11 ಮಿನಿಟ್ಸ್ ಈಕ್ವಸ್ ಟು ಎಷ್ಟಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 60 ಇಂಟು 4 ಡಿವೈಡೆಡ್ ಬೈ 11 ಇದಾಗುತ್ತೆ 240 ಡಿವೈಡೆಡ್ ಬೈ 11. 1 2 22 2 1. ಇದರ ನಂತರ ಪಾಯಿಂಟ್ ಏನೋ ಬರುತ್ತೆ, ಅದೆಲ್ಲ ಬೇಕಾಗಲ್ಲ. ಯಾಕಂದರೆ ಅಪ್ರಾಕ್ಸಿಮೇಟ್ ಇಷ್ಟು ವ್ಯಾಲ್ಯೂ ಬರುತ್ತೆ. ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ.
ಪ್ಲಸ್ ಬರಲ್ಲ ಇಲ್ಲಿ, ಸಾರಿ, 16 ಮಿನಿಟ್ಸ್. ಇಲ್ಲಿ ಪ್ಲಸ್ ಇದೆಯಲ್ಲ, ಇದನ್ನು ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡಿದರೆ 21 ಡಿಗ್ರಿ ಅಲ್ಲ, ಸೆಕೆಂಡ್ಸ್ನಲ್ಲಿ ಕನ್ವರ್ಟ್ ಮಾಡಿ 21 ಸೆಕೆಂಡ್ಸ್ ಆಗುತ್ತೆ. ಸೊ ಬೇಸಿಕಲಿ ಇದಾಯಿತು ಕನ್ವರ್ಷನ್ ಆಫ್ ರೇಡಿಯನ್ ಟು ಡಿಗ್ರಿ. ಹೋಯ್ತು, ಆಯಿತಾ. ಈಗ ನೋಡಿ, ನೀವು ಬೇಕಾದರೆ ಇದು 1 ರೇಡಿಯನ್ ಏನಾಗುತ್ತೆ, 57 ಡಿಗ್ರಿ ಇರುತ್ತೆ. ಓಕೆ, ಇದೊಂದು ನೆನ್ಪಿಟ್ಟಿರಿ. ಇವಾಗ ಮುಂದಿನ ಎಕ್ಸಾಂಪಲ್ನಲ್ಲಿ ನಾನು ಫ್ರಮ್ ಡಿಗ್ರಿ ಟು ರೇಡಿಯನ್ ಕನ್ವರ್ಷನ್ನು ಕಲಿಸ್ತೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಏನಾದರೂ ಇದು ಅರ್ಥ ಆಗಲಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್.